ಚುನಾವಣೆ ಬರ್ತಾ ಇರುತ್ತೆ, ಚುನಾವಣೆ ಹೋಗ್ತಾ ಇರುತ್ತೆ. ಆದರೆ ಸಮುದಾಯದ ನಾಯಕತ್ವ ಅಂತ ಬಂದಾಗ ಸ್ವಲ್ಪ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಒಕ್ಕಲಿಗ ಪಾರುಪತ್ಯಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಿನ ಹೋರಾಟನ ಇದು. ಈ ಪ್ರಶ್ನೆ ನಾನು ಮೂಲತಃ ಕೇಳಬೇಕು. ಈಗ ನಿಜ, ಮಾನ್ಯ ದೇವೇಗೌಡರು ಒಕ್ಕಲಿಗ ಸಮುದಾಯದ ಹಿರಿಯ ಪ್ರಶ್ನಾತೀತ ನಾಯಕರಾಗಿದ್ದರು. 5 ದಶಕಗಳ ಕಾಲ ಅವರ ರಾಜಕಾರಣದಲ್ಲಿ ಯಾವತ್ತೂ ರಾಜಕೀಯ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ, ಸಿದ್ಧಾಂತಗಳು ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಆದರೆ ಕುಮಾರಸ್ವಾಮಿ ಆ ರೀತಿ ಅಲ್ಲ. ಆ ಸಮುದಾಯ ಕುಮಾರಸ್ವಾಮಿ ಅವರಿಂದೆ ಯಾವುದೇ ಕಾರಣಕ್ಕಿಲ್ಲ. ಮೊನ್ನೆ ದೇವೇಗೌಡರಿಗೋಸ್ಕರ JDS ನಲ್ಲಿ ಇವತ್ತು ಅಧಿಕ ಮತಗಳು ಬೀಳ್ತವೆ, ಇಲ್ಲ ಅಂತಿಲ್ಲ. ಆದರೆ ದೇವೇಗೌಡರಿಗೋಸ್ಕರ ಮಾತ್ರ. ಕುಮಾರಸ್ವಾಮಿ ಅವ್ರದ್ದು ಸ್ವಾರ್ಥ ಮತ್ತು ಅವಕಾಶವಾದ ರಾಜಕಾರಣ ಮತ್ತು ಜಾತ್ಯಾತೀತತೆ ಸಿದ್ಧಾಂತ ಇತ್ತಲ್ಲ, ಅದನ್ನು ದೇವೇಗೌಡರಿಗೂ ಕೂಡ ಈ ಬಾರಿ ಅದನ್ನು ಕೆಡಿಸ್ಬಿಟ್ರು. ಅದನ್ನು ಮೊನ್ನೆ ದೇವೇಗೌಡರು ಅವರ ಬದುಕೆ ಸರಿನಾ, ಸಮುದಾಯದ ನಾಯಕತ್ವಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅಂಡ್ ಕುಮಾರಸ್ವಾಮಿ ನಡುವೆ ಹಳೆ ಮೈಸೂರು ಭಾಗದಲ್ಲಿ ಇಬ್ಬರು ಹಿರಿಯ ನಾಯಕರು. ಕುಮಾರಸ್ವಾಮಿ ಅವರು ಆಲ್ರೆಡಿ ಮುಖ್ಯಮಂತ್ರಿ ಆದಂಥವ್ರು, ಅವರಿಗೆ ಅದನ್ನು ಉಳಿಸ್ಕೋಬೇಕು ಅಂತ. ಆದರೆ ಅದೆಲ್ಲ ಕಾಂಗ್ರೆಸ್ ಪರವಾಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಇಂದ ಕಾಂಗ್ರೆಸ್ ಪರವಾಗಿ ಬರ್ತಾ ಇದೆ. ಯಾವತ್ತು ಅದಕ್ಕೇನು ಕಾರಣ ಅಂತ ಬಿಗಿನಿಂಗ್ ಅಲ್ಲಿ ಗಂಗಾಧರ್ ಮೂರ್ತಿ ಒಕ್ಕಲಿಗ ಮತಗಳು ಜಾತ್ಯಾತೀತ ಜನತಾದಳ ಅಂತ ಹೆಸರು ಜಾತ್ಯತೀತ ಹಾಕಿಕೊಂಡಿದ್ದಾರೆ. ಒಕ್ಕಲಿಗ ಮತಗಳು ಯಾವತ್ತೂ ಜಾತ್ಯತೀತವಾದಿಗಳು. ಅವ್ರು ಯಾವತ್ತೂ ಕೂಡ ಕುವೆಂಪುರವರ ಆದರ್ಶವನ್ನೇ ಪಾಲಿಸುವಂಥದ್ದು. ಸೊ ಹಂಗಿರ್ಬೇಕಾದ್ರೆ ಅವ್ರು ಜಾತ್ಯತೀತ ಜನತಾದಳ ಅಂದ್ಕೊಂಡು ಅವ್ರ ಜೊತೆ ಇದ್ರು. ಇವತ್ತು ಅವರು ಇಷ್ಟೊಂದು ದೊಡ್ಡ ಮಟ್ಟದ ಅವಕಾಶವಾದಿತನವನ್ನು ತೋರಿಸ್ತಾ ಇರೋದ್ರಿಂದ ಅಲ್ಲದೆ ನಾವು ಕಳೆದ ಚುನಾವಣೆ ನಾವು 7 ಸೀಟ್ ಕೊಟ್ಟಿದ್ದೀವಿ. ಈ ಬಾರಿ 2 ಸೀಟ್ಗಾಗಿ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಹಾಗಾದ್ರೆ ಈ ಸಾರ್ತಿ ಲೋಕಸಭಾ ಚುನಾವಣೆಯಲ್ಲಿ JDS ಅಭ್ಯರ್ಥಿಗಳು ಗೆದ್ರೆ ನಿಮ್ಮ ಮಾತೆಲ್ಲ ಸುಳ್ಳಾಗುತ್ತೆ. JDS ಅಭ್ಯರ್ಥಿಗಳು ಗೆಲ್ಲುವಂಥದ್ದು ಒಂದು ಆಶ್ಚರ್ಯಕರ ವಿಷಯ. ಅದಾಗಲ್ಲ, ಶೂನ್ಯ ಅಲ್ಲ. ಗೆದ್ರೆ JDS ನೀವು ಹೇಳಿದ್ರಲ್ಲ ಒಕ್ಕಲಿಗರು ಹೀಗೆ ಯೋಚನೆ ಮಾಡ್ತಾರೆ, ಹಾಗೆ ಯೋಚನೆ ಮಾಡ್ತಾರೆ, ಸುಳ್ಳು ಆಗುತ್ತೆ. 100% ಒಕ್ಕಲಿಗರು ಜಾತ್ಯಾತೀತವಾದಿಗಳು. ಯಾವುದೇ ಕಾರಣಕ್ಕೆ ಕೋಮುವಾದ ಜೊತೆಗೆ ಕೈ ಜೋಡಿಸಲ್ಲ. ಹಸಿರು ಶಾಲನ್ ಬೇಕಾದ್ರೆ ಹಾಕೊಂತಾರೆ, ರೈತರ ಶಾಲನ್ನ. ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಸಿದೆ ಅಲ್ರಿ. ಕೆಲವು ಎಷ್ಟು ಕ್ಷೇತ್ರ ಎಕ್ಸಾಂಪಲ್ ಕೊಡಿ, ಗೆದ್ದಿರಬಹುದು. ಕೆಲವು ಎಷ್ಟು ಕ್ಷೇತ್ರದಲ್ಲಿ ಎಕ್ಸಾಂಪಲ್ ಬಿಜೆಪಿನಲ್ಲೂ ಒಕ್ಕಲಿಗ ನಾಯಕರು ಕೆಲವರಿದ್ದಾರೆ. ಆದರೆ ಮೇಜರ್ ಆಗಿ ಅತ್ಯಂತ ಪ್ರಾಮುಖ್ಯವಾಗಿ ಒಕ್ಕಲಿಗ ಮತಗಳು, ಜಾತ್ಯತೀತ ಮತಗಳು ಅವು ಈ ಬಾರಿ ಕಾಂಗ್ರೆಸ್ ಪರವಾಗಿ ಬಂದಿದೆ. ಅದಕ್ಕೆ ಕುಮಾರಸ್ವಾಮಿ ಅವರು ಬಹಳ ವಿಚಲಿತರಾಗಿದ್ದಾರೆ. ನಾವು ಮೈತ್ರಿ ಮಾಡಿಕೊಂಡ್ರು ಕೂಡ ಈಗ ಬಿಜೆಪಿ JDS ಏನ್ ಅನ್ಕೊಂಡಿದೆ, ಒಕ್ಕಲಿಗರ ಮೋರ್ಚಾ ಅನ್ಕೊಂಡಿದೆ. JDS ನೇನೆ ಬಿಜೆಪಿ ತನ್ನ ಒಕ್ಕಲಿಗ ಮೋರ್ಚಾ ಅನ್ಕೊಂಡಿದೆ. ಎಲ್ಲಾ ಒಕ್ಕಲಿಗರ ನಾಯಕರ ಸದಾನಂದ ಗೌಡ ಆಗ್ಬೋದು, ಇಲ್ಲ ಪ್ರತಾಪ್ ಸಿಂಹ ಆಗ್ಬೋದು, ಇವನ್ ಅಂಬರೀಷ್ ಅವ್ರದ ಲೆಗಸಿ ಆಗ್ಬೋದು, ಎಲ್ಲವನ್ನ ಮೂಲಕ್ಕೆ ತಳ್ಳಿ ಕುಮಾರಸ್ವಾಮಿ ಬಂದ್ರೆ ಸಾಕು ನಮಗೆ. ಯಾಕಂದ್ರೆ ಅದು ಒಕ್ಕಲಿಗರ ಮೋರ್ಚಾ ತರ ಪರಿಗಣಿಸಿದೆ. 3 ಸೀಟನ್ನು ಕೊಟ್ಟು ಅವ್ರಿಗೆ ತೃಪ್ತಿಪಡಿಸಿದೆ. ಅಷ್ಟು ಬಿಟ್ರೆ ಈ ಬಾರಿ ಓಟ್ಗಳು ಇಲ್ಲ ಅವ್ರಿಗೆ. ನನ್ನ ಮೂಲ ಪ್ರಶ್ನೆಗೆ ವಾಪಸ್ ಬರ್ತೀನಿ. ಗಂಗಾಧರ್ ನಿಮ್ಮ ಹತ್ರ ಬರ್ತೀನಿ ಸರ್. ಈಗ ಒಬ್ಬ ರಾಜಕೀಯ ಪಕ್ಷದ ವಕ್ತಾರರು ಕೂತ್ಕೊಂಡು ಜಾತಿ ಬಗ್ಗೆ ಇಷ್ಟೊಂದು ಮಾತಾಡೋದು ನೋಡಿದ್ರೆ ಇನ್ನು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಅನ್ಯ ಜಾತಿಯ ಮತಗಳು ಬೇಡವೇ ಬೇಡ ಅನ್ನೋ ಅರ್ಥದಲ್ಲಿ ಮಾತಾಡ್ತಿದ್ದಾರೆ. ಒಂದೇ ನಿಮಿಷ. ಡೆಮೋಕ್ರಸಿನಲ್ಲಿ ಕೂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸೆಕ್ಯುಲರ್ ಅಂತ ಹೇಳ್ಕೊಳ್ಳೋವಂಥ ಕಾಂಗ್ರೆಸ್ ಪಾರ್ಟಿ ಒಂದು ಜಾತಿಗೆ ಸೀಮಿತವಾಗಿ ಮಾತಾಡುತ್ತೆ ಅನ್ನೋದಾದ್ರೆ ಅವ್ರನ್ನ ಯಾರು ಸೆಕ್ಯುಲರ್ ಅಂತ ಒಪ್ಕೊಂತಾರೆ ಈ ದೇಶದಲ್ಲಿ? ಅಥವಾ ಉಳಿದ ಮತದಾರ ಉಳಿದ ಪಂಗಡಗಳ ಉಳಿದ ಜಾತಿಯ ಮತಗಳು ನಿಮಗೆ ಬೇಕಾಗೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಿದ್ದಾರೆ. ಇಟ್ಸ್ ರಾಂಗ್. ಚುನಾವಣೆಯಲ್ಲಿ ಪ್ರತಿಯೊಂದು ಮತ, ಪ್ರತಿಯೊಂದು ಜಾತಿ, ಪ್ರತಿಯೊಂದು ಎಲ್ಲರೂ ಬೇಕಾಗಿರ್ತಕ್ಕಂಥದ್ದೇ ಚುನಾವಣೆ. ಒಂದೊಂದು ಕ್ಷೇತ್ರದಲ್ಲಿ 17ರಿಂದ 20 ಲಕ್ಷ ಮತದಾರಿದ್ದಾರೆ ಅಂದರೆ ಕೇವಲ ಒಕ್ಕಲಿಗರ ಮತ ಇರಲ್ಲ ಅಲ್ಲಿ. ಖಂಡಿತ. ದೇವೇಗೌಡರು ಎಂದೂ ಕೂಡ ತನ್ನ ಜೀವಿತಾವಧಿಯಲ್ಲಿ ಒಕ್ಕಲಿಗರ ರಾಜಕಾರಣ ಮಾಡಲೇ ಇಲ್ಲ ದೇವೇಗೌಡರು. ಆದರೆ ಜನ ಅವರ ನಡವಳಿಕೆ ಮತ್ತು ಅವರ ಕೆಲಸಗಳನ್ನು ನೋಡಿ ಜನ ಪ್ರೀತಿ ಮಾಡಿದ್ರೆ ಹೊರತು ಇವನ್ ಕುಮಾರಸ್ವಾಮಿ ಅವರು ಕೂಡ ಎಂದೂ ಕೂಡ ಒಕ್ಕಲಿಗರ ರಾಜಕಾರಣ ಖಂಡಿತ ಅದನ್ನೇ ಹೇಳ್ತಾ ಇರೋದು. ಅವರು ನಮಗೆ ಸೆಕ್ಯುಲರ್ ಪಟ ಹೇಳ್ಕೊಡೋರು. ಒಕ್ಕಲಿಗರೆಲ್ಲ ಸೆಕ್ಯುಲರ್. ಯಾರು ನಿಮ್ಗೇನು ಬ್ರ್ಯಾಂಡ್ ಹಾಕಿ ಅವ್ರು ಬಂದು ಹೇಳಿದ್ರ ನಿಮಗೆ? ಹಂಗಾರೆ ಒಕ್ಕಲಿಗರನ್ನ ಯಾಕ್ರಿ ನೀವು ಅದನ್ನ ಇಟ್ಕೊಂಡು ಸೆಕ್ಯುಲರ್ ಅಂತ ಕ್ಲೈಮ್ ಮಾಡ್ಕೊಂತೀರಿ? ಆಯ್ತಪ್ಪ, ಲಾಸ್ಟ್ MP ಚುನಾವಣೆಯಲ್ಲಿ 19ರ ಚುನಾವಣೆಯಲ್ಲಿ ಸೆಕ್ಯುಲರ್ ಫೋರ್ಸ್ಗಳು ಒಕ್ಕಲಿಗರು ಮತ್ತೆ ನೀವು ಒಂದಾಗಿದ್ವಲ್ಲ ಸ್ವಾಮಿ. ಗೆಲ್ಸಿದ್ವಿ ಬಿಜೆಪಿನಲ್ಲಿ. ಒಂದೇ ನಿಮಿಷ. ಬಿಜೆಪಿನ ನೀವು ಕೋಮುವಾದಿ ಅನ್ನೋರು ಬಿಜೆಪಿನಲ್ಲಿ ಬಹಳ ಜನ ಒಕ್ಕಲಿಗರು ಗೆದ್ದಿದ್ದಾರೆ. ಬಹಳ ಜನ ಒಕ್ಕಲಿಗರು. ಹಂಗಾದ್ರೆ ಅವರೆಲ್ಲರೂ ಸಮುದಾಯ ತಿರಸ್ಕರಿಸ್ಬಿಟ್ಟು ಗೆದ್ರ ಅದಲ್ಲ. ಅದು ನಟರಾಜ್ ಗೌಡ್ರಿಗೆ ಪಾಪ DK ಶಿವಕುಮಾರ್ನ ಮೆಚ್ಚೋ ಮಾತಾಡೋದ್ರಲ್ಲಿ ಪಾಪ ಜಾತಿನ ಎಳ್ಕೊಂಬಂದು ಪಾಪ ಸಿಕ್ಕಾಕಂತಿದ್ದಾರೆ. ಇಲ್ಲಿ ನಾನು ಯಾವತ್ತೂ ಕೂಡ ಜಾತಿ ವಿಚಾರವಾಗಿ, ಅದು ರಾಷ್ಟ್ರದ ಚುನಾವಣೆ, ಇದು ಯಾವುದೋ ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ. ಗ್ರಾಮ ಪಂಚಾಯತಿಯಲ್ಲಿ 150 ಓಟಲ್ಲಿ 100 ಓಟ್ ಒಕ್ಕಲಿಗರದೈತೆ, ಇದು ದಲಿತರದೈತೆ, ಇವ್ರದೈತೆ ಅಂದಾಗ ಪ್ರಭಾವಿ ನಿಲ್ಲಿಸಿ ಗೆಲ್ಸ್ಕೊಳ್ಳೋದು ಅದು ಬೇರೆ.
ಇದು ರಾಷ್ಟ್ರದ ಚುನಾವಣೆ, ರಾಷ್ಟ್ರ ನೋಡ್ತಾ ಇದೆ. ಒಂದೇ ಒಂದು ಜಾತಿ ಮೇಲಾಗ್ಲಿ, ಒಂದೇ ಒಂದು ಇದ್ರ ಮೇಲಾಗ್ಲಿ ನಿಂತ್ಕೊಳ್ಳಲ್ಲ. ಎಲ್ಲವೂ ಗೌಣ, ಎಲ್ಲವೂ ವಿಷಯಕ್ಕೆ ಬರ್ತವೆ. ಆ ಕಾರಣಕ್ಕೆ ಒಂದೇ ಲೈನ್ ಮುಗಿಸ್ಬಿಡ್ತೀನಿ. ಆ ಕಾರಣಕ್ಕೆ ಈ ಚುನಾವಣೆಯನ್ನ ಫೇಸ್ ಮಾಡ್ತಾ ಇರೋದು ಇಬ್ಬರ ಹೆಸರಲ್ಲಿ. ಒಂದು, ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಕರ್ನಾಟಕದ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರ ಹೆಸರಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆಸ್ತಾ ಇದ್ದೀವಿ ಹೊರತು ಯಾವ ಜಾತಿ ಮತಗಳ ಮೇಲಲ್ಲ. ಈ ದೇಶ ಭದ್ರತೆಯಿಂದ ಇರಬೇಕು, ಈ ದೇಶ ಸ್ಥಿರತೆಯಿಂದ ಇರಬೇಕು, ಅಭಿವೃದ್ಧಿ ಕಾಣಬೇಕು ಕರ್ನಾಟಕನೂ ಕೂಡ. ಅಂದ್ರೆ ದೇವೇಗೌಡರು ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ನೋಡಿ ಓಟ್ ಹಾಕ್ತಾರೆ ಹೊರತು ಇಲ್ಲಿರತಕ್ಕಂಥ ಎಲ್ಲ ನಾಯಕರುಗಳು ಗೌಣನೆ ಆಗ್ತಾರೆ. ಗಂಗಾಧರ ಮೂರ್ತಿಗಳ ಮಾತು, ನಟರಾಜ್ ಗೌಡರು ಮಾತು ಕೇಳಿದಂಥ ಸಂದರ್ಭದಲ್ಲಿ ಒಂದು ಮೈತ್ರಿ ಧರ್ಮ ಅಂತಿರುತ್ತಲ್ಲ, ಆ ಮೈತ್ರಿ ಧರ್ಮಕ್ಕೆ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ಕಾಂಗ್ರೆಸ್ ಮಾಡಿರೋದು ಕಂಡು ಬರ್ತಾ ಇದೆ. ಸನ್ಮಾನ್ಯ ದೇವೇಗೌಡರನ್ನ ತುಮಕೂರಿನಲ್ಲಿ ರಾಜಣ್ಣ ಅವ್ರು ಹೇಳಿದ್ರು, ಇದು ಸ್ವತಃ ಮುದ್ದನಮೇಗೌಡರು ಅವತ್ತೊಂದು ದಿನ ಮೋಸ ಮಾಡುವಂಥ ಕೆಲಸವನ್ನು ಮಾಡಿದ್ರು, ದೇವೇಗೌಡರನ್ನು ಸೋಲಿಸುವಂಥ ಕೆಲಸ ಮಾಡಿದ್ರು. ಯಾರು ಇವತ್ತಿನ ಏನು ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿನ ಮುದ್ದನಮೇಗೌಡರು. ನಾನು ಯಾಕೆ ಈ ಪ್ರಶ್ನೆ ಹೇಳ್ತೀನಿ ಅಂದರೆ, ಕುಮಾರಸ್ವಾಮಿ ಅವರು ಭಾಳ ಸತಿ ಇದನ್ನು ಒಂದು ಮಾತು ಹೇಳಿದ್ದಾರೆ. ನಾವು BJP ಜೊತೆ ಸಂಬಂಧ ಮಾಡಿದ್ವಿ, ನಮ್ಮ ಜೊತೆ ಅತ್ಯಂತ ಸುಮಧುರವಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಂಥದ್ದು ಯಾವ್ದಾದ್ರು ಒಂದು ಮಿತ್ರ ಪಕ್ಷ ಅಂತಿದ್ರೆ ಅದು BJP ಅಂತ ಹೇಳಿದ್ದಾರೆ. ಯಾಕೆ ಅವರು ಪದೇ ಪದೇ ಅದನ್ನು ಹೇಳ್ತಾರೆ ಅಂದರೆ, ಕಾಂಗ್ರೆಸ್ಸಿನ ಜೊತೆ ಸಂಬಂಧ ಮಾಡಿದಂಥ ಇಡೀ ದೇಶದ ಯಾವುದೆಲ್ಲ ರಾಜಕೀಯ ಪಾರ್ಟಿ ಇದೆ, ಇಲ್ಲ ಅದನ್ನು ಅಪೋಷಣ ಮಾಡ್ಕೊಳ್ಳುತ್ತದೆ ಕಾಂಗ್ರೆಸ್ಸು, ಇಲ್ಲ ಆ ಪಕ್ಷವನ್ನು ದುರ್ಬಲ ಮಾಡುತ್ತೆ. ಇದು ಕಾಂಗ್ರೆಸ್ಸು ಕಳೆದ 75 ವರ್ಷಗಳ ಕಾಲ ಈ ದೇಶದಲ್ಲಿ ಆಚರಣೆ ಮಾಡ್ಕೊಂಡಿರತಕ್ಕಂಥ ತನ್ನದೇ ತತ್ವ. ಅದು ಏನಂದರೆ, ಸಹಾಯ ಮಾಡಿದಂಥವ್ರಿಗೆ ಬೆನ್ನಿಗೆ ಚೂರಿ ಹಾಕುವಂಥದ್ದು, ಮೋಸ ಮಾಡುವಂಥದ್ದು, ದ್ರೋಹ ಮಾಡುವಂಥದ್ದು. ಇದು ಕಾಂಗ್ರೆಸ್ಸಿನ ಮೂಲ ಗುಣ. ಯಾವ್ದು ಮಾಡಿದೀವಿ ನಾವು? ಯಾವ್ದು ಮಾಡಿದೀವಿ? ಒಂದು ಉದಾಹರಣೆ ಕೇಳಿ. ನಿಮ್ಮ ಜೊತೆ ಮೈತ್ರಿ ಇದ್ದವರೆಲ್ಲ ಯಾಕೆ ಹೋದ್ರು? ಅಕಾಲಿ ದಳದವ್ರು ಯಾಕೆ ಹೋದ್ರು? ಶಿವಸೇನೆಯವರು ಯಾಕೆ ಹೋದ್ರು? ನೋಡಿ, ಇದು ಬೇರೆ ವಿಚಾರ ಆಗ್ಬಿಡುತ್ತೆ. ಬೇರೆ ವಿಚಾರ. ನಾನು ವಿಷಯಾಂತರ ಮಾಡಕ್ ಬಿಡಲ್ಲ, ವಿಷಯಾಂತರ ಮಾಡಕ್ ಬಿಡಲ್ಲ. ನಟರಾಜ್ ಗೌಡ್ರೆ ಮಾತಾಡಿ ಪ್ಲೀಸ್. ಒಂದ್ ನಿಮಿಷ ನಾನು ಹೇಳ್ತಾ ಇರೋದು, ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಇವತ್ತು ಡಿಬೇಟ್ ಮಾಡ್ತಾ ಇದ್ದೀವಿ. ಮೈತ್ರಿ ಧರ್ಮ ಕುಮಾರಸ್ವಾಮಿ ಹೇಳಿದ್ರಲ್ವಾ? ಹೇಳಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಮತ್ತು JDS ಮೈತ್ರಿ ಇತ್ತು. ಕಳೆದ ಚುನಾವಣೆಯಲ್ಲಿ ನಾವು ಮೈತ್ರಿ ಸರ್ಕಾರದಲ್ಲೂ ಇದ್ವಿ. JDSಗೆ 7 ಸೀಟ್ಗಳನ್ನು ಬಿಟ್ಕೊಟ್ಟಿದ್ವಿ. ಯಾಕಂದ್ರೆ ಅವ್ರು 7 ಸೀಟ್ಗಳಲ್ಲಿ ಅವ್ರಿಗೆ ಶಕ್ತಿ ಸಾಮರ್ಥ್ಯ ಇದೆ ಅಂತ ನಮ್ಮ ಭಾವನೆ ಇತ್ತು. ಆದರೆ BJP ಅವ್ರನ್ನ ಏನಂತ ಇತ್ತು, 3 ಜಿಲ್ಲೆಗಳ ಪಕ್ಷ ಅಂತ BJP JDSನ ಯಾವಾಗಲೂ ಈಗಳಿತಿತ್ತು. ಈ ಬಾರಿ ಕುಮಾರಸ್ವಾಮಿ ಅವ್ರಿಗೆ ಎಂಥ ದಯನೀಯ ಸ್ಥಿತಿ ಬಂದಿದೆ ಅಂದರೆ, 2-3 ಸೀಟಿಗೆ ಅಂಗಲಾಚಿ ಬೀಳುವಂಥ ಸೀಟು ಕೇಶವ ಕೃಪಾ ಮುಂದೆ ನಿಂತು ಅಂತಹ ಸ್ಥಿತಿ ಬಂದಿದೆ, ಬರ್ಸ್ಕೊಂಡಿದ್ದಾರೆ ಅವರೇನೆ. ಆದರೆ ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಏನಾದ್ರು, ಒಂದ್ ನಿಮಿಷ ಸಂಯಮ ಇರಲಿ ಗುರು ನಿಮಗೆ. ಪತ್ರಿಕಾಗೋಷ್ಠಿ ಮಾಡಿ 2 ಸೀಟ್ಗಾಗಿ ನಾನು ಮೈತ್ರಿ ಮಾಡ್ಕೋಬೇಕಾಗಿತ್ತ, 2 ಸೀಟ್ಗಾಗಿ ನಾನು ಮೈತ್ರಿ ಮಾಡ್ಕೋಬೇಕಾಗಿತ್ತ ಅಂತ ಕಣ್ಣೀರ್ ಹಾಕಿ ಗೋಗರಿ ನಟರಾಜ್ ಗೌಡ ಮೈತ್ರಿ ರಿಸಲ್ಟ್ ಬರಬೇಕು. ನಟರಾಜ್ ಗೌಡ್ರೆ ರಿಸಲ್ಟ್ ಬರಬೇಕು, ರಿಸಲ್ಟ್ ಬರಬೇಕು. ಅವತ್ತಿ ಮಾತಾಡೋಣ, ಇದು ಆವಾಗ ಇದಕ್ಕೆ ವ್ಯಾಲ್ಯೂ ಬರುತ್ತೆ. ಗಂಗಾಧರ ಒಂದ್ ನಿಮಿಷ ಮಹೇಶ್ ಮಾತಾಡಕ್ ಬಿಡಿ, ಹೇಳ್ಬಿಡಿ. ನಟರಾಜ್ ಗೌಡ್ರೆ ಆಯ್ತು, ಟೈಮ್ ಅಪ್. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು. ಟೈಮ್ ಅಪ್. ಮನೆ ಬಾಗಿಲಿಗೆ ಕೈ ಕಟ್ಕೊಂಡ್ ನಟರಾಜ್ ಗೌಡ್ರೆ ಥ್ಯಾಂಕ್ ಯು. ಗಂಗಾಧರ ಮೂರ್ತಿ ಥ್ಯಾಂಕ್ ಯು. ಮಹೇಶ್ ಅವರೇ, ನನಗೆ ಈ ವಿಚಾರ ಕೊನೆ ಟಾಪಿಕ್ ಬಂತಲ್ಲ, ಇದು ಇವತ್ತಲ್ಲ ಡಿಬೇಟ್ ಮಾಡಬೇಕಾಗಿರೋದು. ರಿಸಲ್ಟ್ ಬರಬೇಕು. ಅವತ್ತು ಕುಮಾರಸ್ವಾಮಿ ಅವರು ಮಾಡಿದ ಸರಿನಾ ತಪ್ಪಾ, ಕಾಂಗ್ರೆಸ್ ಸರಿನಾ ತಪ್ಪಾ, BJP ಏನು ಎಲ್ಲ ಗೊತ್ತಾಗುತ್ತೆ.